ದಿನಾಂಕ 14ರಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಆದ ಸನ್ಮಾನ್ಯ ಚಂದ್ರಶೇಖರ್ ಬಿಟಿ ಸರ್ ಅವರು ಉತ್ತರ ಕನ್ನಡ ಜಿಲ್ಲೆ ಮೊಂಡಗೋಡು ತಾಲೂಕಿನ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಂಘದ ಸಂಘಟನೆ ಮತ್ತು ರೈತರ ಪರ ಕೆಲಸ ಮಾಡುವುದಾಗಿ ಹೇಳಿ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ಮೊಂಡಗೋಡು ತಾಲೂಕಿನ ವಿವಿಧ ಪದಾಧಿಕಾರಿಗಳ ಆದೇಶ ಪತ್ರವನ್ನ ನೀಡಿ ರೈತರ ಪರವಾಗಿ ನಿಲ್ಲುವುದಾಗಿ ಭರವಸೆ ನೀಡಿದರು ಮತ್ತು ರಾಜ್ಯ ಉಪಾಧ್ಯಕ್ಷರು ಮಲ್ಲೇಶ್ ಆರ್ ಲಮಾಣಿ, ವರದಿ ಮಂಜುನಾಥ್ ರೂಪಕಲಾ, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಮೊಂಡಗೋಡ. ಮಾನ್ಯ ಕಂದಾಯ ಸಚಿವರಾಗಿರ್ಬೋದು, ಮಾನ್ಯ ವಸತಿ ಸಚಿವರಾಗಿರ್ಬೋದು, ಈ ಕೂಡಲೇ ತೆಗೆದುಕೋಬೇಕು ಅಂತ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯರಿಗೆ ಕರ್ನಾಟಕ ಸರ್ಕಾರಕ್ಕೆ 130 ಕರ್ನಾಟಕದೊಳಗಡೆ 76ರಲ್ಲಿ 1962ರಲ್ಲಿ ಇತ್ತು ನಿಜಲಿಂಗಪ್ಪನ ಕಾಲದಲ್ಲಿ JDU ಅನ್ನೋ ಪಕ್ಷಕ್ಕೆ ಕೊಟ್ಟಿದ್ದರು. ಅದು ಹೊರತುಪಡಿಸಿ ಇದು ಮಾತ್ರ ಅರಣ್ಯಾಧಿಕಾರಿಗಳು ಈಶ್ವರ ಖಂಡ್ರೆಯವರು ಕೂಡ ಒಳ್ಳೇದು ಮಾಡ್ತಿದ್ದಾರೆ. ಆದರೆ ಅನುಷ್ಠಾನಕ್ಕೆ ಬಂದರೆ ನಾವು ಒಳ್ಳೇದು, ನಾವು ಈಶ್ವರ ಖಂಡ್ರೆಯವ್ರ ಪರ ನಿಂತಿರ್ತೀವಿ. ಯಾಕಂದರೆ ಸರ್ಕಾರ ಯಾವುದೇ ಆಗಿರಲಿ ಅವ್ರು ನಮ್ಮ ಪರ ಒಕ್ಕಲೆ ಬುರಿಸಬಾರ್ದು ಅಂತ ಒಂದು ಧ್ವನಿ ಎತ್ತಿದ್ದಾರೆ. ಅದಕ್ಕೆ ನಾವು ತುಂಬ ಸ್ವಾಗತ ಈಶ್ವರ ಖಂಡ್ರೆಯವರಿಗೆ. ಅದೇ ರೀತಿ ಇವತ್ತೇನು ಬೆಳಗಾವಿಯಿಂದ ಬೆಂಗಳೂರಿವರೆಗೆ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ. 31 ಜಿಲ್ಲೆ ಒಳಗಡೆ ನಮ್ಮ ಸಂಘಟನೆ ಇದೆ. 224 ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದರೆ ಹೋರಾಟ ಮಾಡಿ ಸರ್ಕಾರಕ್ಕೆ ಒಳ್ಳೆ ಮಾಹಿತಿಯನ್ನು ಕೊಡಬೇಕು. ಕಲೆ ಮಾಡ್ಕೊಂಡು ಇದು ಯಾವುದೇ ಗಲಾಟೆ ಇರೋದಿಲ್ಲ. ಒಂದು ಹೋರಾಟದ ಮುಖಾಂತರ ಜನಗಳಿಗೆ ಅರ್ಥ ಆಗಲಿ ಅಂತೇಳಿ ಪ್ರತಿಯೊಬ್ಬ ರೈತ ತಾನೇ ತನ್ನ ದುಡ್ಡನ್ನು ಹಾಕೊಂಡು ಹೋರಾಟಕ್ಕೆ ಬರ್ತಾ ಇದ್ದಾರೆ. ಸರ್ಕಾರ ಕೂಡ ನಮ್ಮ ಮೇಲೆ ಯಾವುದೇ ತೊಂದರೆ ಮಾಡದಂಗೆ ಸರ್ಕಾರ ಕೂಡ ನಮಗೆ ಸ್ಪಂದಿಸಬೇಕು. ಯಾಕಂದರೆ ರೈತರು ಬಂದ ತಕ್ಷಣ ಗೋಲಿಬಾರ ಮಾಡುವಂಥದ್ದು, ಅಲ್ಲೆಲ್ಲ ತಡೆ ಇಡುವಂಥದ್ದು ಮಾಡೋದು ಬೇಡ. ಯಾಕಂದರೆ ನಾವು ಬರ್ತಿರೋದು ಸರ್ಕಾರದ ಮೇಲೆ ಜಗಳಕ್ಕಲ್ಲ, ಸರ್ಕಾರದ ಹತ್ರ ಮಾತಾಡ್ಲಿಕ್ಕೆ ಬರ್ತಾ ಇದ್ದೀವಿ, ನಮ್ಮ ನೋವುಗಳನ್ನ ಹೇಳ್ಕೊಳಕ್ಕೆ ಬರ್ತಿದ್ದೀವಿ. ಆಮೇಲೆ ಒಂದು ವೇದಿಕೆಯನ್ನು ತರ್ತೀವಿ ನಾವು ನಿಮ್ಮ ಹತ್ರ. ಮಾನ್ಯ 27-28 ಕೇಂದ್ರ ಮಿನಿಸ್ಟ್ರಿ ಸಚಿವ ಯಾರು MP ಗಳು ಈಗ ತಾನೇ ಗೆದ್ದವರು ಅವರು ಬರಲಿ, 34-25 ಮಿನಿಸ್ಟ್ರಿಗಳಿದ್ದಾರೆ ಅವರು ಬರಲಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರು ಕೂಡ ಬರಲಿ, ಸಾಧ್ಯವಾದರೆ ಕೇಂದ್ರ ಸಚಿವರುಗಳು ಕೂಡ ಬರಲಿ, ನಮಗೆ ಸ್ಪಂದಿಸಲಿ ಅಂತೇಳಿ. ಯಾವುದೇ ಕಾರಣಕ್ಕೂ ನಾವು ಬರ್ತಿರೋದು ಹೊಡೆದಾಟಕ್ಕಲ್ಲ, ನಾವು ಬರ್ತಿರೋದು ನಿಮ್ಮ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ಅಷ್ಟೇ. ಹಾಗಾಗಿ ಸರ್ಕಾರ ಕೂಡ ನಮಗೆ ಸ್ಪಂದನೆ ಮಾಡುತ್ತೆ ಅಂತ ಹೇಳಿ ಹೋಗ್ತಿದ್ದೀವಿ. ಹಾಗಾಗಿ ಮಾಧ್ಯಮದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸ್ಪೋರ್ಟ್ ಕೊಡಬೇಕು. ಯಾಕಂದರೆ ರೈತ, ಯೋಧ, ಮಾಧ್ಯಮ ಮಿತ್ರರು ಮರೆತರೆ ಭ್ರಷ್ಟಾಚಾರ ಜಾಸ್ತಿ ಆಗ್ಬಿಡುತ್ತೆ, ಹಗರಣ ಜಾಸ್ತಿ ಆಗ್ಬಿಡುತ್ತೆ, ಕೊಲೆಗಳು ಜಾಸ್ತಿ ಆಗ್ಬಿಡುತ್ತೆ. ರೈತ ಮರೆತರೆ ತಿನ್ನೋಕ್ಕೆ ಅನ್ನನೇ ಇರೋದಿಲ್ಲ, ಯೋಧ ಮರೆತರೆ ದೇಶನೇ ಉಳ್ಗಲಾಗಲ್ಲ. ಹಾಗಾಗಿ ನಾವು ಮೂರು ಜನ ಒಗ್ಗಟ್ಟಾಗಿ ಹೋಗೋಣ ಅಂತೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ಮಾಧ್ಯಮ ಮಿತ್ರರೇ, ನಾವು ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ಪದಾಧಿಕಾರಿಗಳನ್ನು ಮುಂಡಗೋಡು, ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ತಾಲೂಕಿನಲ್ಲಿ ಏನು ಇವತ್ತು ಆಯೋಜಿಸಿದ್ದೀವಿ. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ರೈತ ಕುಟುಂಬದಾಗೆ ಮೊದಲನೇದಾಗಿ ಈ ಭೂಮಿಯ ಹುಟ್ಟು ಬೆಳೆದಂಥ ರೈತನಿಗೆ ಮೊದಲನೇದಾಗಿ ಸಾಷ್ಟಾಂಗ ನಮಸ್ಕಾರ ಹೊಡೆದು, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಆಮೇಲೆ ನಮ್ಮ ಉದ್ದೇಶ ಏನಂದರೆ ಕರ್ನಾಟಕದೊಳಗಡೆ ಶಾಶ್ವತ ನೀರಾವರಿ ಪರಿಹಾರ ಬೇಕಾಗಿದೆ. ಬರಗಾಲದ ಬೇಗೆಯನ್ನು ಇನ್ನೂ ಕೂಡ 79 ವರ್ಷ ಆದರೂ ಶಾಶ್ವತ ನೀರಾವರಿ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ಪಕ್ಕಾ ಪೋಡ್ ಆಗಿಲ್ಲ ಜಮೀನುಗಳು, ನಮ್ಮ ಹೆಸರಿಗೆ ನಾವು ಉಳುವಂಥ ಜಮೀನುಗಳು ನಮಗೆ ಪೋಡಿ ಆಗ್ತಿಲ್ಲ. ಪೋಡಿ ಮಾಡಿಕೊಡ್ಬೇಕು. ಪೋಡಿ ಮುಕ್ತ ಗ್ರಾಮ ಅಂತ ಬರುವಂಥ ಸರ್ಕಾರಗಳೆಲ್ಲ ಆದೇಶ ಮಾಡ್ತಾನೆ ಇದೆ, ಅದಾಗ್ತಿಲ್ಲ. ಅದು ಮಾಡಬೇಕನ್ನೋದು ನಮ್ಮ ಉದ್ದೇಶ. ಮೂರನೇದು, ಸರ್ಕಾರಿ ನೌಕರರೇನು ಸರ್ಕಾರ ಗೌರ್ಮೆಂಟಿಂದ ಸಂಬಳ ತಗೊಂಡು ಸರ್ಕಾರ ನೌಕರ ಸ್ಕೂಲನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಏನು ಅವರು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ ಅದನ್ನು ಗೌರ್ಮೆಂಟ್ ಶಾಲೆ ಒಳಗಡೆ ತಗೋಬೇಕು, ಗೌರ್ಮೆಂಟ್ ಶಾಲೆಗಳಲ್ಲೇ ವಿದ್ಯಾಭ್ಯಾಸ ನಡೆಸಬೇಕು ಅಂತೇಳಿ. ಆಮೇಲೆ ಈಗೇನು ಕರ್ನಾಟಕದೊಳಗಡೆ ಓದಿರುವಂಥ BA, B.Ed, M.Com, ಡಿಪ್ಲೊಮಾ, ಫಸ್ಟ್ PUC, ಸೆಕೆಂಡ್ PUC ಮಕ್ಕಳು ಉದ್ಯೋಗಕ್ಕಾಗಿ ಹಲ್ದಾಡ್ತಿದ್ದಾರೆ. ಅವರಿಗೆ ಪ್ರೈವೇಟ್ ಕಂಪ್ನಿಗಳನ್ನು 224 ಕ್ಷೇತ್ರ 31 ಜಿಲ್ಲೆ ಒಳಗಡೆ ತಗೊಬಂದು ಇಂಡಸ್ಟ್ರಿಯನ್ನು ಓಪನ್ ಮಾಡಿ ಒಂದು 15-20 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಟ್ಟು ಅವರಿಗೆ ಸಂಬಳ ಕೊಟ್ಟು ಅವರಿಗೆ ಕೆಲಸ ಕೊಡಬೇಕು. ಹೀಗಾಗಿ ನಮ್ಮದು ಕರ್ನಾಟಕದಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಏನು ರಸಗೊಬ್ಬರ ಇರ್ಬೋದು, ಕಾಳು ಕಡ್ಡಿ ಇರ್ಬೋದು, ಈ ಕೃಷಿ ಇಲಾಖೆಗಳಿಂದ ಬರುವಂಥ ಯಾವುದೇ ಪ್ರಾಡಕ್ಟ್ಗಳನ್ನು ಸರ್ಕಾರದ ಕರೆಕ್ಟಾಗಿ ರೈತನ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಇದುವರೆಗೂ ಮಾಡಿಲ್ಲ, ಮುಂದಕ್ಕೂ ಮಾಡ್ತಾರೆ. ಬಿತ್ತನೆ ಬೀಜಗಳ ರೇಟ್ ಆಯಿತು, ರಸಗೊಬ್ಬರಗಳ ರೇಟ್ ಆಯಿತು, ಆದರೆ ರೈತ ಬೆಳೆದಂಥ ಬೆಳೆಗೆ ರೇಟ್ ಆಗಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ಏನಂದರೆ ಬೆಳಗಾವಿಯಿಂದ ಬೆಂಗಳೂರುವರೆಗೆ ಲಕ್ಷಾಂತರ ಜನ ಒಂದು ಹೋರಾಟವನ್ನು ಇಟ್ಕೊಂಡು ಅವರವರ ಖರ್ಚಿಂದ ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಇರೋದಿಲ್ಲ, ಯಾವುದೇ ದುರುದ್ದೇಶ ಇರೋದಿಲ್ಲ. ಐದು ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಇದು ತುಂಬ ಸಂಕ್ಷಿಪ್ತವಾಗಿರುತ್ತದೆ. ನಾವು ವಾಸ ಮಾಡ್ತಿರುವಂಥ ಮನೆಗಳು ಕೂಡ ನಮಗೆ ಇವತ್ತು ಹಕ್ಕುಪತ್ರ ವಿತರಣೆ ಮಾಡೋಕ್ಕಾಗಿಲ್ಲ. ಖಾತೆ ಮಾಡಿಸ್ಕೊಡ್ಬೇಕು, 1 ಎಕರೆ ಜಮೀನು ಖಾತೆ ಮಾಡಿಸ್ಬೇಕಂದ್ರೆ RI ವಿಲೇಜ್ಗಳ ತಹಸೀಲ್ದಾರ್ಗಳು ಲಕ್ಷಾಂತರ ರೂಪಾಯಿ ನಮ್ಮ ಹತ್ರ ಸುಲಿಗೆ ಮಾಡ್ತಿದ್ದಾರೆ. ಕಂದಾಯ ಸಚಿವರು ದಯಮಾಡಿ ತಲೆಗೆ ಹಾಕ್ಕೊಂಡು
ಈ ಮೂಲಕ ನಾನು ಹೇಳೋದೇನೆಂದರೆ ಕಂದಾಯ ಸಚಿವರಿಗೆ, ಮಾನ್ಯ ಕಂದಾಯ ಸಚಿವರಿಗೆ, ಕೃಷ್ಣ ಬೈರೇಗೌಡರಿಗೆ, ಮತ್ತು ಚಲುವರಾಯಸ್ವಾಮಿ ಅವರಿಗೆ, ಮತ್ತು ಆಮೇಲೆ ವಸತಿ ಮಿನಿಸ್ಟರ್ ಆದ ಜಮೀರ್ ಅಹಮದ್ ಅವರಿಗೆ, ಇನ್ನು ಎಲ್ಲ ಮಿನಿಸ್ಟ್ರುಗಳಿದ್ದಾರೆ, ಅವ್ರಿಗೆಲ್ಲ ಹೆಸರು ಹೇಳಕ್ಕೆ ಬರೋದಿಲ್ಲ. ತಾವು ದಯಮಾಡಿ ಈ ಸರ್ಕಾರಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದೀವಿ. ಕರ್ನಾಟಕ ಸರ್ಕಾರ 136 ಸೀಟ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನೀವು ಈ ಋಣ ತೀರಿಸ್ಕೋಬೇಕು ಅಂದರೆ, ಈ ಋಣನ ನೀವು ಭರಿಸಬೇಕಾದ್ರೆ ರೈತರಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಮಾಡಬೇಡಿ, ರೈತರಿಂದ ನಿಂತ್ಕೊಳ್ಳಿ, ರೈತರಿಗೆ ಸಹಾಯ ಮಾಡಿ ಅನ್ನುವ ಮೂಲಕ ಇವತ್ತೇನು ಕರ್ನಾಟಕದಲ್ಲಿ 31 ಜಿಲ್ಲೆ ಒಳಗಡೆ ಕೂಡ ನಮ್ಮ ಪ್ರವಾಸ ನಡೀತಾ ಇದೆ. ನಮ್ಮ ಪಾದಯಾತ್ರೆ ರೈತನ ಸಂಕಲ್ಪ ಪಾದಯಾತ್ರೆ, ರೈತನ ಬರಗಾಲದ ಪಾದಯಾತ್ರೆ, ರೈತನ ವಿದ್ಯುತ್ ಅಗೋರಾತ್ರಿ ಪಾದಯಾತ್ರೆ, ಯುವಕರ ಗೋಳಿನ ಪಾದಯಾತ್ರೆ, ನಮ್ಮ ಕರ್ನಾಟಕದ ನೋವು ನಲಿವಿನ ಪಾದಯಾತ್ರೆ, ಸಂಕಲ್ಪವನ್ನು ಇಟ್ಟು ಪಾದಯಾತ್ರೆನೇ ಮಾಡ್ತಿದ್ದೇವೆ. ಅದಕ್ಕೆ ಎಲ್ಲರೂ ಬೆಂಬಲವನ್ನು ಸೂಚಿಸಿದ್ದಾರೆ. ಎಲ್ಲರೂ ಪಾದಯಾತ್ರೆ ಮಾಡೋಣ. ನಮ್ಮ ಹೋರಾಟಕ್ಕೆ ಎಲ್ಲರೂ ಹೋಗ್ಬೋದಲ್ಲ, ಅವರವರೇ ಹೋರಾಟಕ್ಕೆ ಅವರವರೇ ಬರ್ಬೋದಲ್ಲ. ನಿಮಗೆ ಯಾರು ಕೂಡ ₹1 ಯಾರು ಕೂಡ ಸಹಾಯ ಮಾಡೋದಿಲ್ಲ. ನಿಮ್ಮ ದುಡ್ಡು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಜಮೀನಿಗೋಸ್ಕರ ನೀವು ಬರಬೇಕು. ಹಾಗಾಗಿ ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ನಾವೆಲ್ಲ ಏನು ಪದಾಧಿಕಾರಿಗಳಿದ್ದೀವಿ, ನಾವೆಲ್ಲ ಕೂಡಿ ಹೊರಟಿದ್ದೀವಿ. बोलो भारत माता की जय, बोलो भारत माता की जय. कर्नाटक राज्य रೈತೋದಯ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ರೈತ ಸಂಕಲ್ಪ ಪಾದಯಾತ್ರೆಗೆ, ರೈತ ಸಂಕಲ್ಪ ಪಾದಯಾತ್ರೆಗೆ ನಮಸ್ಕಾರ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸುಮ್ಮನೆ ಕುಂತ್ಕೊಳ್ಳೋ ಮನೆ ಯಾಕೆ ನೀವು ಮುಂದೆ ಬರ್ರಿ ಸರ್. ಅಣ್ಣ ಅಣ್ಣ ಮುಂದೆ ಬರ್ರಿ, ಮುಂದೆ ಕುತ್ಕೊಳ್ರಿ ಮಗ, ಇಲ್ಲಿ ಬರ್ರಿ, ಕುತ್ಕೊಳ್ರಿ. ಮಾಡ್ಲಾ ಮಾತಾಡ್ಲಾ? ಸ್ವಲ್ಪ ಕಲರ್ ಇಲ್ಲ, ನಾನು ಸ್ವಲ್ಪ ಕಲರ್ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ಮಾಡೋಣ ಸರ್. ಮಾತಾಡಿ ಸರ್. ಒಂದು ಫೋಟೋ ತೋರಿ. ಲೈವ್ ಕೂಡ ಬನ್ನಿ.